ಹಾಗಾದರೆ ಈಗ ಟಾಸ್ ಗೆದ್ದಂಥ ಭಾರತ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದೆ, ಚೇಸ್ ಮಾಡ್ತೀವಿ ನಾವು ಅಂತ ಹೇಳಿ. ಬ್ಯಾಟಿಂಗ್ ಹೆಂಗಿದೆ ನಮ್ಮದು ಅಥವಾ ಪ್ಲೇಯಿಂಗ್ 11 ಯಾವ ರೀತಿಯಾಗಿದೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ ಸೇಮ್ ನಮ್ಮ ಓಪನರ್ಗಳಿದ್ದಾರೆ, ಅಭಿಷೇಕ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಅವರು. ಅದಾದ ನಂತರ ಸೂರ್ಯಕುಮಾರ್ ಯಾದವ್ ಬರ್ತಾರೆ ಕ್ಯಾಪ್ಟನ್. ಅದಾದ ನಂತರ ತಿಲಕ್ ವರ್ಮಾ ಜೊತೆಗೆ ಸಂಜು ಸ್ಯಾಮ್ಸನ್ ಇದ್ದಾರೆ. ಇನ್ನು ಶಿವಮ್ ದುಬೆ ಕಳೆದ ಮ್ಯಾಚ್ನಲ್ಲಿ ಇರಲಿಲ್ಲ ಶ್ರೀಲಂಕಾ ವಿರುದ್ಧ, ಅವರು ಕೂಡ ಈ ಟೀಮ್ನಲ್ಲಿ ಇದ್ದಾರೆ, ಬಂದಿದ್ದಾರೆ ಶಿವಮ್ ದುಬೆ. ಅದಾದ ನಂತರ ಹಾರ್ದಿಕ್ ಪಾಂಡ್ಯ ಜಾಗದಲ್ಲಿ ಈಗ ರಿಂಕು ಸಿಂಗ್ ಅವರು ಎಂಟ್ರಿ ಆಗಿರೋದು. ಇನ್ನು ಜೊತೆಗೆ ಅಕ್ಷರ್ ಪಟೇಲ್ ಇದ್ದಾರೆ, ಕುಲ್ದೀಪ್ ಯಾದವ್ ಅಂತೂ ಇದ್ದೇ ಇರ್ತಾರೆ. ಕಳೆದ ಮ್ಯಾಚ್ನಲ್ಲಿ ಜಸ್ಪ್ರೀತ್ ಬುಮ್ರಾ ಅವರಿಗೆ ರೆಸ್ಟ್ ಕೊಟ್ಟಿದ್ರು, ಈ ಮ್ಯಾಚ್ನಲ್ಲಿ ಮತ್ತೆ ಅವ್ರನ್ನ ತಗೊಂಡಿದ್ದಾರೆ. ಜೊತೆಗೆ ವರುಣ್ ಚಕ್ರವರ್ತಿ ಇದ್ದಾರೆ. ಇದು ನಮ್ಮ ಪ್ಲೇಯಿಂಗ್ 11. ಸರ್, ಹೆಂಗ್ ಕಾಣಿಸ್ತಾ ಇದೆ ಪ್ಲೇಯಿಂಗ್ 11? ಎಕ್ಸ್ಪೆಕ್ಟೆಡ್. ಒಂದೇ ಒಂದು ಸರ್ಪ್ರೈಸ್ ಅಂದ್ರೆ ಹಾರ್ದಿಕ್ ಪಾಂಡ್ಯ ಇಂಜುರಿ ಆಗಿರೋದ್ರಿಂದ ರಿಂಕು ಸಿಂಗ್ ಬಂದಿದ್ದಾರೆ. ಓಕೆ, ನಥಿಂಗ್. ಏಷ್ಯಾ ಕಪ್ ಸ್ಟಾರ್ಟ್ ಆಗಿದ್ರಿಂದ ಈ ಚೇಂಜ್ ಏನೂ ಆಗಿಲ್ಲ, ಏನು ಸರ್ಪ್ರೈಸ್ಗಳು ಏನಿಲ್ಲ. ಅದು ಒಂದು ಗಾಯ ಆಗಿದ್ದ ಕಾರಣಕ್ಕೆ ಒಂದು ಬದಲಾವಣೆ ಅಂದ್ಬಿಟ್ರೆ ಓಕೆ, ಇಲ್ಲ. ಆಮೇಲೆ ಎಲ್ಲರೂ ಒಳ್ಳೆ ಫಾರ್ಮಲ್ ಇದ್ದಾರೆ. ವರ್ಲ್ಡ್ ಕಪ್ ಮೆಮರೀಸ್ ಇದೆ, IPL ಮೆಮರೀಸ್ ಇದಾವೆ. ಈ ಟೂರ್ನಮೆಂಟ್ ಅಲ್ಲಿ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಏನ್ ಕಂಟಿನ್ಯೂ ಮಾಡ್ಕೊಂಡ್ ಬಂದಿದ್ರೆ ಇದೊಂದು ಮ್ಯಾಚ್ ಮಾಡ್ಬೇಕು. ಇದು ಇನ್ನೊಂದು ಮ್ಯಾಚ್ ಅಲ್ಲ, ಇದು ಫೈನಲ್. ಇದು ಕರೆಕ್ಟ್. ಇದು ಅನದರ್ ಮ್ಯಾಚ್ ಅನ್ಲಿಕ್ಕೆ ಬರಲ್ಲ ನಮ್ಗೆ. ಫೈನಲ್ ಅಲ್ಲಿ ಯಾವಾಗ್ಲೂ ಚೆನ್ನಾಗಿ ಆಡ್ಲೇಬೇಕಾಗುತ್ತೆ. ಸರ್, ನಾನು ಪ್ಲೇಯರ್ಗಳ ಬಗ್ಗೆ ಮಾತಾಡೋದಾದ್ರೆ ಮೊದಲಿಗೆ ನಮಗೆ ಬರೋದು ಅಭಿಷೇಕ್ ಶರ್ಮಾ. ಸರ್, ಅಭಿಷೇಕ್ ಶರ್ಮಾ 6 ಮ್ಯಾಚ್ ಆಡಿದ್ದಾರೆ, 309 ರನ್ ಹೊಡೆದಿದ್ದಾರೆ. ಸೊ ಆ ವ್ಯಕ್ತಿ ಬಗ್ಗೆ, ಆ ಆಟಗಾರನ ಬಗ್ಗೆ ಹೇಳೋದಾದ್ರೆ 100% ಡ್ರೀಮ್ ಫಾರ್ಮಲ್ ಇದ್ದಾರೆ. 197 ಸ್ಟ್ರೈಕ್ ರೇಟ್ ಅಲ್ಲಿ ಇದೆ. ಕರೆಕ್ಟ್, ಅದ್ಭುತ ಫಾರ್ಮ್. ಒಂದು ಟೂರ್ನಮೆಂಟ್ ಅಲ್ಲಿ 300 ರನ್ ಹೊಡೆದಂದ್ರೆ ಅದು ವಿರಾಟ್ ಕೊಹ್ಲಿ ಬಿಟ್ಟು ಇವ್ರು ಒಬ್ಬರೇ ಮಾಡಿರೋದು. ಹೀಗಾಗಿ ಫಿಲ್ ಸ್ಲಾಟ್ ಒಬ್ರು ಮಾಡಿದ್ದಾರೆ ಇಂಗ್ಲೆಂಡ್ ದವರು. ಹೌದು, ಅದು ಬೇರೆ ಟೂರ್ನಮೆಂಟ್ ಅಲ್ಲಿ. ಬಟ್ ಏಷ್ಯಾ ಕಪ್ ಅಲ್ಲಿ ಇವರೊಬ್ಬರೇ. ಇನ್ ಜಸ್ಟ್ ರೆಕಾರ್ಡ್ ಮುರಿಯಕ್ಕೆ ಇನ್ನೊಂದು 9 ರನ್ಗಳಿದೆ. ತುಂಬಾ ಚೆನ್ನಾಗಿದೆ ಫಾರ್ಮ್ ಅಲ್ಲಿ. ಬಟ್ ಇವತ್ತು ಅದೇ ಫಾರ್ಮ್ ಅಲ್ಲಿ ಇರಲಿ ಅಂತ ಎಲ್ಲ ಕ್ರಿಕೆಟ್ ಅಭಿಮಾನಿಗಳ ನಿರೀಕ್ಷೆ. ಬಟ್ T20 ಕ್ರಿಕೆಟ್, ಅದಕ್ಕೆ ಕ್ರಿಕೆಟ್ ಇಸ್ ಅನ್ಸರ್ಟನಿಟಿ. T20 ಅಲ್ಲಿ ಇನ್ನೂ ಹೆಚ್ಚಿಗೆ ಇದೆ. ಒಂದು ಹೆಜ್ಜೆ ಆದ್ರೂ ಏನಾದ್ರೂ ಆಗ್ಬೋದು. ಬಟ್ ಅವರಿಂದ ಇವತ್ತು ಚೇಸ್ ಮಾಡ್ಬೇಕಾದ್ರೆ ಆರಂಭ ಬರ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ 8-9 ರನ್ ರೇಟ್ ಇದ್ದಾಗ ಗಿಲ್ಲು ಅವರು ಒಂದು 6 ಓವರ್ ಆಡ್ಬಿಟ್ರೆ ಅದನ್ನ 6-7 ತಂದ್ಬಿಡ್ತಾರೆ. ಅಷ್ಟು ಫಾಸ್ಟ್ ರನ್ಗಳು ಬರ್ತವೆ. ಹೀಗಾಗಿ ಆ ಎಲ್ಲಾ ನಿರೀಕ್ಷೆ ಇಟ್ಕೊಂಡು ನೋಡ್ತಾ ಇದ್ದಾಗ, ಲೆಕ್ಕಾಚಾರ ನೋಡ್ತಾ ಇದ್ದಾಗ ಇವತ್ತು ಅವ್ರದ್ದು ಡ್ರೀಮ್ ರನ್ ಕಂಟಿನ್ಯೂ ಆಗ್ಲಿ ಅನ್ನೋದೇ ಎಲ್ಲರ ನಿರೀಕ್ಷೆ, ಇಡೀ ಭಾರತೀಯರ ನಿರೀಕ್ಷೆ ಸರ್, ಆಸೆ. ವಾಸುಕಿ ಸರ್, ಈಗ ನಾವು ಅಭಿಷೇಕ್ ಶರ್ಮಾ ಬಗ್ಗೆ ಸುನಿಲ್ ಸರ್ ಹೇಳಿದ್ರು. ತಿಲಕ್ ವರ್ಮಾ ಮತ್ತೊಬ್ಬ ಯಂಗ್ಸ್ಟರ್, ಇನ್ನೂ ಹಲವಾರು ವರ್ಷಗಳ ಕ್ರಿಕೆಟ್ ಬಾಕಿ ಇದೆ ಅವರದ್ದು. ಜೊತೆಗೆ ಯಾವುದೇ ಒಂದು ಪ್ಲೇಸ್ ಕೊಡಿ ಅವ್ರಿಗೆ, ಓಪನರ್ ಆಗಲಿ, ಒನ್ ಡೌನ್ ಸೂರ್ಯನ್ ಜಾಗದಲ್ಲೂ ಕೂಡ ಸಾಕಷ್ಟು ಆಡಿದ್ದಾರೆ, ಸೆಂಚುರಿಗಳನ್ನು ಬಾರಿಸಿದ್ದಾರೆ. ಸೊ ಇವತ್ತು ಕೂಡ ಅವ್ರು ಆಡ್ತಾರೆ. ಅವ್ರ ಬಗ್ಗೆ ಏನು ಹೇಳ್ತೀರಿ? ಅಂದರೆ ಈ ಒಂದು ಏಷ್ಯಾ ಕಪ್ನಲ್ಲಿ ತುಂಬ ಚೆನ್ನಾಗಿ ಆಡಿದ್ದಾರೆ. ಒಂಥರ ಇನ್ ಎ ವೇ ಮಿಸ್ಟರ್ ಡಿಪೆಂಡಬಲ್ ಅಂತ ಹೇಳ್ಬೋದು ಅವ್ರನ್ನ. ಒಂದ್ಸಲಿ ಅವರು ಮುಂಬೈ ಇಂಡಿಯನ್ಸ್ಗೆ ನಂಬರ್ 3 ಬರಲಿಲ್ಲ, 5 ಏನೋ ಕಳಿಸಿದ್ರು. ಅವಾಗ ಕಾಮೆಂಟ್ಸ್ ಇತ್ತು, ನಂಬರ್ 3 ಆಡಿ ಇಂಡಿಯಾಗೆ 100 ಹೊಡೆದವರು ಅವ್ರನ್ನ IPL ಅಲ್ಲಿ ನಂಬರ್ 3 ಆಡಿಸ್ತಾ ಇಲ್ಲ ನೀವು ಅನ್ನೋದೊಂದಿತ್ತು. ಸೊ ಅವ್ರನ್ನು ಮೇಲೆ ಕೆಳಗಡೆ ಆಡಿಸ್ತಾ ಇದ್ದಾರೆ. ಒಂದು ಮೇಲೆ ಕೆಳಗಡೆ ಆಡಿಸಿದಾಗ ನೋಡಕ್ ಸರಿ ಇರಲ್ಲ, ಸೆಟ್ಲ್ ಆಗೋದು ಕಷ್ಟ. ಇನ್ನೊಂದೇನಂದ್ರೆ ಅಡ್ವಾಂಟೇಜು ಇದೆ ಅದರಲ್ಲಿ. ಏನಂತಂದ್ರೆ ಎಲ್ಲಾ ಕಡೆನೂ ಆಡ ಅಭ್ಯಾಸ ಇರೋದ್ರಿಂದ ಯಾವ್ದಾದ್ರು ಕಾರಣಕ್ಕೆ 3 ಆದ್ರೂ ಆಡ್ತಾರೆ, ಯಾವ್ದಾದ್ರು ಕಾರಣಕ್ಕೆ 5 ಆದ್ರೂ ಆಡಿಸಿದ್ರು ಆಡ್ತಾರೆ. ಸೊ ಹಾಗಿರೋದ್ರಿಂದ ಅಂತ ಒಂದು ವ್ಯಕ್ತಿ ಬೇಕು, ಒಳ್ಳೆ ಫೀಲ್ಡರು ಬೇಕಂತಂದ್ರೆ ಅವ್ರು ಬೌಲಿಂಗು ಒಂದು ಸ್ವಲ್ಪ ಮಾಡ್ತಾರೆ. ಸೊ ಅಂತ ಒಂದು ಕ್ರಿಕೆಟರು ಯಾವುದೇ ಒಂದು ಟೀಮ್ನಲ್ಲೂ ಖಂಡಿತವಾಗ್ಲೂ ಇರಬೇಕು. ವಿ ಆರ್ ಲಕ್ಕಿ ಟು ಹ್ಯಾವ್ ತಿಲಕ್ ವರ್ಮಾ ಅಂತ ಹೇಳ್ಬೋದು ನಾವು. ಶುಭ್ಮನ್ ಗಿಲ್ ಇಷ್ಟ ಆಗ್ತಾರೆ ನಿಮಗೆ? ನಮ್ಮ ಟೆಸ್ಟ್ ಮತ್ತೆ ಟೆಸ್ಟ್ ಕ್ಯಾಪ್ಟನ್ ಈಗ. ಸೊ ನೆಕ್ಸ್ಟ್ ಮೇ ಬಿ ಇನ್ ಒನ್ ಡೇ ಹಂಗೆ T20 ಕ್ಯಾಪ್ಟನ್ ಕೂಡ ಆಗ್ತಾರೆ. ಸರ್, ಆಗ್ತಾರಲ್ಲ? ಗೊತ್ತಿಲ್ಲ. ಇನ್ನೊಂದು ಪಾಯಿಂಟ್ ಹೇಳ್ಬೇಕು. ಗೌತಮ್ ಗಂಭೀರ್ ಮೇಲೆ ಬೇಕಾದಷ್ಟು ಟೀಕೆಗಳಿರ್ಬೋದು. ಹೌದು, ಅವ್ರ ಟೀಮಲ್ಲಿ ಹೈಪರ್ ನ್ಯಾಷನಲಿಸಂ ತರಾಕತಾರ ಅಥವಾ ಅವ್ರಿಗೆ ಬೇಕಾದಷ್ಟೇ ಪ್ಲೇಯರ್ಸ್ ತರ್ತಾ ಇದಾರೆ ಅನ್ನೋದು ಅವ್ರ ಮೇಲೆ ಟೀಕೆ ಇದೆ. ಅದ್ರ ಬಗ್ಗೆ ಇನ್ನೊಂದ್ಸಲ ಯಾವಾಗಾದ್ರೂ ಬೇರೆ ವೇದಿಕೆಯಲ್ಲಿ ಚರ್ಚೆ ಮಾಡೋಣ. ಆದ್ರೆ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ, ಈ ಟೀಮ್ ಅವ್ರು ಹೇಗೆ ರೆಡಿ ಮಾಡಿದಾರೆ ಅಂದ್ರೆ, ಯಾವ ಪ್ಲೇಯರು ಯಾವ ಪ್ಲೇಸ್ ಎಲ್ಲಾದ್ರೂ ಆಡ್ತಾರೆ. ನಾವು ಕಾನ್ಫಿಡೆಂಟ್ ಆಗಿದ್ದೀವಿ. ಅಂದ್ರೆ ಫಸ್ಟ್ ನಾವು ಈ ಎರೋಗೆನ್ಸ್ ನಾವು ಆಸ್ಟ್ರೇಲಿಯಾ ಟೀಮಲ್ಲಿ ನೋಡ್ತಾ ಇದ್ವಿ. ಆ ಕಾನ್ಫಿಡೆನ್ಸ್, ಎರೋಗೆನ್ಸ್, ಆಟಿಟ್ಯೂಡ್ ಅನ್ನು ಅದನ್ನ ಅವ್ರು ಈ ಟೀಮಲ್ಲಿ ತಂದಿದ್ದಾರೆ. ಅವರು ಆ ಪ್ಲೇಯರ್ ಇದ್ದಾಗ ಆ ಆಟಿಟ್ಯೂಡ್ ತೋರಿಸ್ತಾ ಇದ್ರು ಅವರೆಲ್ಲ ಟೀಮ್ಗಳ ಮೇಲೆ. ಅದೊಂದು ಪ್ಲಸ್ ಪಾಯಿಂಟ್. ನೆಗೆಟಿವ್ಗಳು ಎಷ್ಟಿದಾವೋ ಅದ್ರ ಜೊತೆ ಪ್ಲಸ್ ಪಾಯಿಂಟ್ ಇದೆ ಅನ್ನೋದು ನಾವು ಮರಿ ಹೋಗಿಲ್ಲ ಅನ್ಸುತ್ತೆ. ವಿರಾಟ್ ಕೊಹ್ಲಿ ಇದ್ದಾಗ ನಾವು ಕಿಂಗ್ ಅಂತ ಹೇಳ್ತಾ ಇದ್ವಿ. ಈಗ ಅವ್ರ ಜಾಗದಲ್ಲಿ ನಾವು ಇವ್ರನ್ನ ಪ್ರಿನ್ಸ್ ಅಂತ ನೋಡ್ತಾ ಇದೀವಿ. ಸೊ ಅವ್ರ ಮೇಲೆ ಎಷ್ಟು ನಿರೀಕ್ಷೆ ಇದೆ ನಿಮ್ಗೆ? ಈ ಮ್ಯಾಚಲ್ಲಿ ಡೆಫಿನೆಟ್ಲಿ ತುಂಬ ಚೆನ್ನಾಗಿ ಆಡಬೇಕಾಗಿರೋದೆ. ಮೋಸ್ಟ್ ಪ್ರಾಬ್ಲಿ ಅವರು, ಅಭಿಷೇಕು ಮತ್ತು ಇನ್ನು ಫ್ಯೂ ಅದರ್ಸ್ ನೀವು ಹೇಳ್ದಂಗೆ. ಸೊ ನೋಡೋಣ ಹೇಗಾಗುತ್ತೆ ಅಂತ, ಎಷ್ಟು ಪಾಸಿಟಿವ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಯಾಕೆ ಅಂತ ಅಂದರೆ ಅವಿನಾಶ್, ಶುಭ್ಮನ್ ಗಿಲ್ 6 ಮ್ಯಾಚ್ಗಳಲ್ಲಿ 115 ರನ್ ಮಾತ್ರ ಹೊಡೆದಿದ್ದಾರೆ. ಅದು ಎಲ್ಲೋ ಒಂದು ಕಡೆ ಡಿಸಪಾಯಿಂಟ್. ಯಾಕೆ ಅಂತಂದರೆ ಶುಭ್ಮನ್ ಗಿಲ್ ಅಂತ ಅಂದಾಗ ನಾವು ವಿರಾಟ್ ಕೊಹ್ಲಿ ಜಾಗದಲ್ಲಿ ಮುಂಚೆ ಅಂದರೆ ನೆಕ್ಸ್ಟ್ ವಿರಾಟ್ ಕೊಹ್ಲಿ ಇಲ್ಲ ಅಂತಂದರೆ ಶುಭ್ಮನ್ ಗಿಲ್ಲಪ್ಪ ಅಂತ ನೋಡ್ತಾ ಇದ್ವಿ. ಬಟ್ ಯಾಕೋ ಈ ಒಂದು ಅಂದರೆ ಟೆಸ್ಟ್ ಸರಣಿ ಅಂತೂ ಅದ್ಭುತವಾಗಿ ಆಯಿತು ಅವ್ರಿಗೆ. ಅದಾದ ನಂತರ ಏಷ್ಯಾ ಕಪ್ ಯಾಕೋ ಹಿಂದೆ ಸರಿತಾ ಇದ್ದಾರೆ, ಸರಿಯಾಗಿ ಆಡ್ತಾ ಇಲ್ಲ ಅನ್ನೋದೊಂದಿದೆ. ಸೊ ಏನು ಹೇಳ್ತೀರಿ?
ಅಲ್ಲ ಇದು ಏಷ್ಯಾ ಕಪ್ T20 ಅಂತ ಕರೆಯೋದ್ರಿಂದ ನಮ್ಗೆ ಸಿಗದೆ 5ರಿಂದ 6 ಮ್ಯಾಚು. ಸೊ ಒಂದು ಮ್ಯಾಚ್ ಅಲ್ಲಿ ಬಿಗ್ ಸ್ಕೋರ್ ಬಂದ್ರೆ ಅದೆಲ್ಲ ತಲೆಬುಡ ಆಗ್ಬಿಡ್ತೀವಿ. ನೀವು ಹೇಳಿದ್ರಿ ಕೇವಲ ಹೊಡೆದಿರೋದು 170 ಅಂತ, ಎಲ್ಲರೂ ಹೊಡೆದಿರೋದು 115. 115 ಅಂತ. ಹೈಯೆಸ್ಟ್ ಹೊಡೆದಿರೋದೇ 300 ಆದಾಗ ಇವಾಗ ಓಪನರ್ ಆಗಿರೋದ್ರಿಂದ ಸೆಂಚುರಿ ಬಂದ್ರು ಆಶ್ಚರ್ಯ ಇಲ್ಲ. 115ರಿಂದ 215 ಹೋದ್ರೆ ಕಣ್ಣು ಮುಚ್ಕೊಂಡು ಟಾಪ್ 5 ಅಲ್ಲಿ ಬಂದ್ಬಿಡ್ತಾರೆ. ಸೊ ಒಂದು ದಿ ಬೆಸ್ಟ್ ಮ್ಯಾಚ್, ದಿ ಬೆಸ್ಟ್ ಸ್ಕೋರ್ ಬಂದ್ಬಿಟ್ರೆ ಅದೆಲ್ಲ ತಲೆ ಕೆಳಗಾಗುತ್ತೆ. ಫಸ್ಟ್ ಮ್ಯಾಚ್ ಗೆಲ್ಸಿದ್ದಾರೆ ಅವರು ಕೂಡ, ಅಂಡ್ ಬೇರೆದು ಕೂಡ ಅವ್ರ ಆಟ ಅವ್ರು ಆಡ್ತಿದ್ದಾರೆ, ಅಂಡ್ ಬೇರೆಯವರೆಲ್ಲ ಚೆನ್ನಾಗಿ ಆಡ್ತಾ ಇರೋದ್ರಿಂದ ಶುಭ್ಮನ್ ಗಿಲ್ ಮೇಲೆ ಜಾಸ್ತಿ ಕಣ್ಣು ಹೋಗ್ತಾ ಇಲ್ಲ. ಟೀಮ್ ಪರ್ಫಾರ್ಮ್ ಮಾಡ್ತಾ ಇರೋದ್ರಿಂದ ಸೊ ಇವತ್ತು ಎಷ್ಟು ನಿರೀಕ್ಷೆ ಇದೆ? ಈಗ ಪಾಕಿಸ್ತಾನ ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇರೋದು, ಏನ್ ಟಾರ್ಗೆಟ್ ಕೊಡ್ಬೋದು ನಮಗೆ? ಅರೌಂಡ್ 150, 5 ರನ್ ಆ ಕಡೆ ಈ ಕಡೆ ಆಗ್ಬೋದು, ಇಲ್ಲ 10 ರನ್ ಆಗ್ಬೋದು. ಸೊ ಅರೌಂಡ್ 150 ಅಷ್ಟೇ. ಬೌಲಿಂಗ್ ಚೆನ್ನಾಗಿರೋದ್ರಿಂದ, ಪ್ಲೇಯಿಂಗ್ 11 ಚೆನ್ನಾಗಿರೋದ್ರಿಂದ ಅರೌಂಡ್ 150 ಅಂತ ನಾನು ಅನ್ಕೊಂಡಿದ್ದೀನಿ. ಅಂಡ್ ಅಭಿಷೇಕ್ ಶರ್ಮಾದು ಅಷ್ಟೇ, ನನಗೇನು ಜಾಸ್ತಿ ಅತ್ಯಾಸ ಇಲ್ಲ. 25 ಬಾಲ್ ಆಡ್ಲಿ ಸಾಕು, 20ರಿಂದ 25 ಮೊನ್ನೆ ಅದನ್ನೇ ಹೇಳಿದ್ರಿ. ಕೊನೆವರೆಗೂ ಅವ್ರು ಇರಬೇಕು, ಆಡಬೇಕು, ಸೆಂಚುರಿ ಹೊಡಿಬೇಕು. ಇದು ಯಾವುದೇ ಇಂಡಿವಿಜುವಲ್ ಸ್ಕೋರ್ ಅಲ್ಲ, ಎಂಡ್ ಆಫ್ ದ ಡೇ ಇಂಡಿಯಾ ಟ್ರೋಫಿ ಬರೋದು. ಸೊ 20ರಿಂದ 25 ಬಾಲ್ ಆಡ್ಲಿ. ಪವರ್ ಪ್ಲೇ ಅವರಿಬ್ಬರು ಬ್ಯಾಟ್ಸ್ಮನ್ ಮುಗಿಸ್ಲಿ, ಅವ್ರು ಎಷ್ಟೇ ಹೊಡಿಲಿ. ಪವರ್ ಪ್ಲೇ ಮಾತ್ರ ಇವರಿಬ್ಬರು ನಿಂತ್ಕೊಂಡ್ರೆ 180, 190 ಇದ್ರು 190, 200 ಇದೆಲ್ಲ ಭ್ರಮೆ. ಫೈನಲ್ ಅಲ್ಲಿ ಅದು ತುಂಬಾ ಬಿಗ್ ಸ್ಕೋರ್ ಆಗ್ಬಿಡುತ್ತೆ. ಸೊ ನನ್ನ 150 ಅಂತ ಅನ್ಕೊಂಡಿದ್ದೀನಿ. ಅಂಡ್ ಬೌಲಿಂಗ್ ಅಂತ ಬಂದ್ರೆ ಬೂಮ್ರಾ ಮೇಲೆ ಸ್ವಲ್ಪ ಜಾಸ್ತಿ ಕಣ್ಣಿದೆ. ಬೂಮ್ರಾ ಇತಿಹಾಸದಲ್ಲೇ ಇಲ್ಲ, ಫಾರ್ ದ ವೆರಿ ಫಸ್ಟ್ ಟೈಮ್ ಪಾಕಿಸ್ತಾನ ಮೇಲೆ ಅಷ್ಟು ಹೊಡ್ಸ್ಕೊಂಡಿರೋದು. ನಾನೇ ಶಾಕ್ ಆದೆ. ಒಂದು 6 ಹೊಡಿಬೇಕಂದ್ರೆ ಒಂದಷ್ಟು ತಿಂಗಳ ಕಾಲ ಬೇಕಾಗಿತ್ತು. ಒಂದು ಮ್ಯಾಚ್ ಕಂಪ್ಲೀಟ್ 4 ಓವರ್ ಹಾಕಿದ್ರು 6 ಹೊಡಿದಕ್ಕಾಗ್ತಾ ಇರಲಿಲ್ಲ. ಮೊನ್ನೆ 2 6 ಬಂತು, 40+ ಹೊಡಿದ್ರು. ಸೊ ಬೂಮ್ರಾಗೆ ಹಿಂಗ್ ಅಟ್ಯಾಕ್ ಮಾಡ್ಬಿಟ್ರಲ್ಲ ಅನ್ನೋದೊಂದು ಬೇಜಾರಿದೆ. ಸೊ ಆ ಮ್ಯಾಚ್ ಆಡಿದ್ರಿಂದ ಸೊ ಇವತ್ತು ಬೂಮ್ರಾ ಯಾವ ರೀತಿಯಾಗಿ ಅಂದ್ರೆ ಕಮ್ ಬ್ಯಾಕ್ ಮಾಡ್ತಾರೆ ಅನ್ನೋದೊಂದು ಅಲ್ಲ, ಬೂಮ್ರಾ ಮೇಲೆ ಕಂಪ್ಲೀಟ್ ಮ್ಯಾಚ್ ಆಲ್ಮೋಸ್ಟ್ ಜಾಸ್ತಿ ನಿಂತಿದೆ. ಯಾಕಂದ್ರೆ ಹರ್ಷದೀಪ್ ಇಲ್ಲದೆ ಇರೋದ್ರಿಂದ ಬೂಮ್ರಾ ಏನಾದ್ರು ಹೊಡ್ಸ್ಕೊಂಡ್ರೆ ಬೇರೆಯವರು ಸ್ವಲ್ಪ ನರ್ವಸ್ ಆಗಿಬಿಡ್ತಾರೆ. ಸ್ಟಾರ್ ಬೌಲರ್ಗೆ ಹೊಡೆದ್ರಲ್ಲ ಅನ್ನೋದು. ಸೊ ಹಾಗಾಗಿ ಬೂಮ್ರಾ ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ನೋಡುವ. ಎಸ್, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಎಸ್ ವೀಕ್ಷಕರೇ, ನಮ್ಮ ಭಾರತ ಟಾಸ್ ಗೆದ್ದು ಈಗ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದೆ, ಚೇಸ್ ಮಾಡ್ತಾರೆ. ನೋಡೋಣ ಪಾಕಿಸ್ತಾನ ಯಾವ ರೀತಿಯಾಗಿ ಆಟ ಆಡುತ್ತೆ, ಜೊತೆಗೆ ಎಷ್ಟು ಟಾರ್ಗೆಟ್ ಕೊಡ್ತಾರೆ ಅನ್ನೋ ಪ್ರಶ್ನೆ ಅಂತೂ ಇದ್ದೇ ಇದೆ. ನೋಡೋಣ, ನಮ್ಮ ಅವಿನಾಶ್ ಅವ್ರ ಪ್ರಕಾರ 150 ಅಂತ ಇದೆ. ಸೊ 150 ತಲುಪ್ತಾರಾ, 150ಗಿಂತ ಜಾಸ್ತಿ ಹೋಗ್ತಾರಾ ಅನ್ನೋ ಒಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಮ್ಯಾಚ್ ಎಂಜಾಯ್ ಮಾಡಿ, ಸಖತ್ತಾಗಿರುತ್ತೆ ಇವತ್ತು ಫೈನಲ್. ಮತ್ತೆ ಪಾಕಿಸ್ತಾನ ಫೈನಲ್ಗೆ ಬರುತ್ತೋ ಇಲ್ವೋ ದೇವ್ರಿಗೆ ಗೊತ್ತು.